ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ. 2009ರಲ್ಲಿ ಜಸ್ಟಿಸ್ ಬಾಲಕೃಷ್ಣರವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದರು. ಮನೆಯಲ್ಲಿ ಗಣೇಶ ಪೂಜೆಗೆ ಹೋಗೋದಕ್ಕೂ ಸಾರ್ವಜನಿಕವಾಗಿ ನೂರಾರು ಸಾವಿರಾರು ಜನ ಇಫ್ತಿಯಾರ್ ಕೂಟದಲ್ಲಿ ಹೋಗಿ ಭೇಟಿಯಾಗೋದಕ್ಕೆ ವ್ಯತ್ಯಾಸ ಇಲ್ವಾ? BJPಯ ಒಬ್ಬ ರಾಷ್ಟ್ರೀಯ ನಾಯಕ ಇದನ್ನು ಕೇಳಿರೋರನ್ನ ಮೂರ್ಖರು ಅಂತೇಳಿ ಪದ ಬಳಸಿದ್ದಾರೆ. ಬಹುಶಃ ಆ ಪದ ಅನ್ವಯ ಆಗುವಂಥದ್ದು ಯಾರಿಗಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರು. ಅರೆ, ಸಾರ್ವಜನಿಕ ಸಭೆಯಲ್ಲಿ ಇಫ್ತಿಯಾರಲ್ಲಿ ಸಾವಿರಾರು ಜನ ಭಾಗವಹಿಸಿದಂಥ ಸಮಯದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಥವಾ ಯಾವುದಾದ್ರೂ ನ್ಯಾಯಾಲಯನೋ ಮತ್ತೊಂದು ಇನಾಗ್ರೇಟ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಚೀಫ್ ಜಸ್ಟಿಸು ಭಾಗಿಯಾಗ್ತಾರೆ ಅಥವಾ ಮಂತ್ರಿಗಳು ಭಾಗಿಯಾಗ್ತಾರೆ. ಹಾಗೆ ಪ್ರೈಮ್ ಮಿನಿಸ್ಟ್ರು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೂ ಭಾಗವಹಿಸ್ತಾರೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಕೇಳಿದೆ, ನೀವು ಕುಟುಂಬದ ಏನು ಗಣೇಶ ಪೂಜೆ ಮಾಡಿದ್ರಲ್ಲ, ಯಾಕೆ ನಿಮ್ಮ ಜಡ್ಜಸ್ಸನ್ನು ಕರೀಲಿಲ್ಲ? ಯಾಕೆ ರಾಷ್ಟ್ರಪತಿಗಳನ್ನು ಕರೀಲಿಲ್ಲ? ಯಾಕೆ ಉಪರಾಷ್ಟ್ರಪತಿಗಳನ್ನು ಕರೀಲಿಲ್ಲ? ಅಥವಾ ಯಾಕೆ ಸೇನಾ ಪ್ರಮುಖರನ್ನು ಕರೀಲಿಲ್ಲ? ಅಂದರೆ ಏನೋ ನಿಗೂಢವಾಗಿ ನೀವೇನಾದರೂ ಚರ್ಚೆ ಮಾಡೋದಿತ್ತಾ? 10 ವರ್ಷದಿಂದ ಹೋಗದೆ ಇರೋವಂಥವ್ರು ಈಗ ಯಾಕೆ ಹೋಗಿದ್ದೀರಿ? ಇದು ಸಂಶಯಕ್ಕೆ ಇವತ್ತು ಎಡೆ ಮಾಡ್ತಾ ಇರೋಂಥ ಇದನ್ನು ಪ್ರಶ್ನೆ ಮಾಡಿದಾಗ, ಸೊ ಈ ರೀತಿ ನೀವು ಹೋಗಿದ್ರಿ, ಹೌದು, ಇಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ಆದರೆ ಯಾವ ಸಂದರ್ಭ, ಎಷ್ಟು ಜನರ ಸಮ್ಮುಖದಲ್ಲಿ? ಸೊ ದೇಶದ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇದನ್ನು ಖಂಡಿಸ್ತೇವೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಪ್ರಧಾನಮಂತ್ರಿಗಳು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ರೀತಿ ನ್ಯಾಯಾಂಗದ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಪ್ರಧಾನಿಗಳು ಪ್ರಯತ್ನ ಮಾಡುತ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಏನೋಗಿದೆ. ಅದರ ಹಿನ್ನೆಲೆಯಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಎರೋಡ್ ಆಗುವಂಥ ಚಾನ್ಸಸ್ ಏನಿದ್ದಾವೆ ಅದನ್ನು ಹೋಗಲಾಡಿಸಬೇಕು ಅನ್ನೋ ಹಾಗಿದ್ರೆ ಈ ದೇಶದ 140 ಕೋಟಿ ಭಾರತೀಯರು ಯಾರಿದ್ದಾರೆ ಅವರ ಕ್ಷಮೆಯನ್ನು ಪ್ರಧಾನಮಂತ್ರಿಗಳು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಅಂತೇಳಿ ಹೇಳಿಕೆ ಬಯಸ್ತೇನೆ. ಇದೊಂದು. ಎರಡನೇದು, ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನಾದರೂ SC ST ಆ್ಯಂಡ್ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದರೆ, ಮೊದಲನೇದು ಜಾತಿ ಆಧಾರಿತವಾದಂಥ ಸೆನ್ಸಸ್ಸನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕ್ರಮ ಜರುಗಿಸಬೇಕು, ಇಮ್ಮಿಡಿಯೇಟ್. 2, ಕರ್ನಾಟಕದಲ್ಲಿ ಹೇಗೆ SCP TSP ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಫಂಡ್ಸನ್ನು ಮಾಡ್ತಾ ಇದ್ದಾರೆ, ಹಾಗೆ ಈ ದೇಶದ SC ST ಯವರಿಗೆ ಅವರ ಅಭಿವೃದ್ಧಿಗೆ ಅವರ ಕೇಂದ್ರ ಬಡ್ಜೆಟ್ನಲ್ಲಿ ಸುಮಾರು 48 ಲಕ್ಷ ಕೋಟಿ ಅವರ ಬಡ್ಜೆಟ್. ಅದರಲ್ಲಿ 56,000 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ನಮ್ಮದು 3 ಲಕ್ಷ ಕೋಟಿನಲ್ಲಿ 38,000 ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನನ್ನು ಮಾಡಬೇಕು. ಹಾಗೆ ನ್ಯಾಯಾಂಗದಲ್ಲೂ ಸಹ ಈ ಮೀಸಲಾತಿಯನ್ನು ತರೋದಕ್ಕೆ ಈ ಶೋಷಿತ ವರ್ಗದ ಜನನೂ ಸಹ ಹೈಕೋರ್ಟ್ಸ್ ಇರ್ಬೋದು, ಸುಪ್ರೀಂ ಕೋರ್ಟ್ಸ್ ಇರ್ಬೋದು, ಅಲ್ಲಿ ಮೀಸಲಾತಿಯನ್ನು ಭಾಳಷ್ಟು ಜನ ವಿಚಾರವಂತರು, ಪ್ರಬುದ್ಧತೆ ಇರುವಂಥವ್ರು ಈ ವರ್ಗದ ಜನರಲ್ಲೂ ಸಹ ಇದ್ದಾರೆ. ಆಗಾಗಲೇ ನನ್ನ ಸ್ನೇಹಿತರಾದಂಥ ರಾಥೋಡ್ರವರು ಹೇಳಿದಾಗೆ ಅನೇಕ ಸಾವಿರಾರು ಲಕ್ಷಾಂತರ ಹುದ್ದೆಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಆಡಳಿತ ನಡೆಸುವಂಥ ರಾಜ್ಯಗಳಲ್ಲೂ ಮತ್ತು ಕೇಂದ್ರದಲ್ಲಿ ವೇಕೆನ್ಸೀಸ್ ಇದ್ದಾವೆ, ಬ್ಯಾಕ್ಲಾಗ್ ವೇಕೆನ್ಸೀಸು. ಇವೆಲ್ಲವನ್ನು ಸಹ ತುಂಬಿಸುವಂಥ ಕೆಲಸ ಮಾಡಿ ತಮ್ಮ ಬದ್ಧತೆಯನ್ನು SC ST ಸಾಮಾಜಿಕ ನ್ಯಾಯಕ್ಕೆ ತೋರಬೇಕೇ ಹೊರತು ಅದರ ಜೊತೆಗೆ ಇಂದಿರಾ ಸಹಾನಿ ಕೇಸಿನ ಕಾಲದಿಂದ 50% ರಿಸರ್ವೇಷನ್ ಅಂತ ಏನು ಲಿಮಿಟ್ ಹಾಕಿದರೆ ಅದನ್ನು ಸಡಿಲಗೊಳಿಸುವಂಥದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದು 50ಇಂದ 17 69 75 ಮಾಡುವಂಥ. ಯಾಕಂದರೆ ಈಗ ತಮಿಳ್ನಾಡಿನಲ್ಲಿ 69% ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳೇ ಬೇರೆ ಬೇರೆ ರಿಸರ್ವೇಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರದಿಂದಾನೇ ಸಂವಿಧಾನಕ್ಕೆ ಅಮೆಂಡ್ಮೆಂಟನ್ನು ತಂದು
ಆ 50% ಲಿಮಿಟೇಷನನ್ನು ಬದಲಾಯಿಸಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಪೆಷಲಿ SCಗಳಿಗೆ STಗಳಿಗೆ OBCಗೆ ಕೊಡ್ತಕ್ಕಂಥ ರಿಸರ್ವೇಷನ್ ಮಾಡಬೇಕು. ತಮ್ಮ ಮೂಲಕ ತಮ್ಮ ಬದ್ಧತೆ ಸಾಮಾಜಿಕ ನ್ಯಾಯಕ್ಕೆ ಇದೆ ಅಂತೇಳಿ ತೋರಬೇಕು. ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕೇವಲ ಮಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ ಅಂತೇಳಿ ಜನ ಅರ್ಥ ಮಾಡ್ಕೊಳ್ತಾರೆ, ನೀವು ಪಾಠ ಕಲಿಸ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೇವೆ. ನೋಡಿ, ಇದು ಪಕ್ಷದ ಆಂತರಿಕ ವಿಚಾರ. ಹಾಗಾಗಿ ನಾನು ಇದನ್ನು ಇವತ್ತು ಪಕ್ಷ ಅದನ್ನು ಗಮನಿಸಿದ್ದಾರೆ, ಸೂಕ್ತವಾದಂಥ ತೀರ್ಮಾನಗಳನ್ನು ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾಕೆ ಅದರ ಸಂಶಯ ಇದೆಯಾ ನಿಮಗೆ? ಓಕೆ, ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗೋಕ್ಕೆ ಅಯೋಗ್ಯರಿದ್ದಾರೆ, ಪ್ರಧಾನಮಂತ್ರಿಗಳೇ ಅಯೋಗ್ಯರಿದ್ದಾರೆ ಅಂತ ನಾವು ಭಾವಿಸ್ತೀವಿ. ನೋಡಿ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಯಾವ ಸೂರ್ಯ ಹೇಳಿದ್ದು? ನಾನು ಒಂದನ್ನು ಹೇಳ್ತೇನೆ, ಒಂದು ನಿಮಿಷ ಕೇಳಿ. ಮ್ಯಾಂಗೋ ಎಕ್ಸ್ಚೇಂಜ್ ಮಾಡ್ಕೊಂಡವ್ರು ಯಾರು? ಬಿರಿಯಾನಿ ಎಕ್ಸ್ಚೇಂಜ್ ಮಾಡ್ಕೊಂಡವ್ರು ಯಾರು? ಬರ್ತ್ಡೇ ಕೇಕ್ ಕಳಿಸಿದಂಥವ್ರು ಯಾರು ಪಾಕಿಸ್ತಾನಕ್ಕೆ? ಚೈನಾ ಅಧ್ಯಕ್ಷರು ಉಯ್ಯಾಲೆ ಆಡ್ತಿದ್ದಾರೆ ಪಾಂಡಿಚೇರಿಯಲ್ಲಿ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಯಾರಾದರೂ ಒಬ್ಬರು ಭಾರತೀಯ ಜನತಾ ಪಾರ್ಟಿ ಅಥವಾ RSSನ ಐಡಿಯಾಲಜಿಯವರು ತ್ಯಾಗ ಬಲಿದಾನಗಳನ್ನು ಏನಾದರೂ ಮಾಡಿದ್ದಾರಾ? ಈ ದೇಶಕ್ಕೆ ಸಂವಿಧಾನ ನಾವು ಕೊಟ್ಟರೆ ಅವರು ನೀವು ಮನೋಧರ್ಮಶಾಸ್ತ್ರ ಪ್ರಸ್ತಾಪ ಮಾಡ್ತೀರಿ. ಈ ದೇಶಕ್ಕೆ ತ್ರಿವರ್ಣ ಧ್ವಜ ನಾವು ಕೊಟ್ಟರೆ ನೀವು ಕವಿ ಧ್ವಜ ಅಂತ ಹೇಳ್ತೀರಿ. ನಾವು ಸಾಮಾಜಿಕ ನ್ಯಾಯ ಅಂತ ಹೇಳಿದರೆ ನೀವು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅಂತ ಮಾತನಾಡ್ತೀರಿ. ಈ ದೇಶವನ್ನು ಎಲ್ಲ ತ್ಯಾಗ ಬಲಿದಾನಗಳ ಮೂಲಕ ರಕ್ಷಣೆ ಮಾಡಿರುವಂಥ ಯಾವುದಾದ್ರೂ ಒಂದೇ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ಚೈನಾ ಇವತ್ತು ನಮ್ಮ ಭಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ, ಭಾರತದ ಬಾರ್ಡ್ರನ್ನು. ನಾಚಿಕೆ ಆಗೋದಿಲ್ವಾ? ಭಾರತೀಯ ಯೂತ್ ವಿಂಗ್ನ ಅಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ನಾಚಿಕೆ ಆಗೋದಿಲ್ಲ ನಿಮಗೆ? ಒಂದು ನಿಮಿಷ ಕೇಳಿ ಹೇಳ್ತಾರೆ. ಯಾವತ್ತೂ ಸಹ ಚೀನಾದಾಗಲಿ ಅಥವಾ ಪಾಕಿಸ್ತಾನ ಆಗಲಿ ಅಥವಾ ನಮ್ಮ ಶತ್ರು ರಾಷ್ಟ್ರಗಳ ಹೊಗಳುವ ಪ್ರಶ್ನೆ ಕಾಂಗ್ರೆಸ್ಸಿಗೆ ಇಲ್ಲ, ರಾಹುಲ್ ಗಾಂಧಿಯವ್ರಿಗೂ ಇಲ್ಲ, ಕಾಂಗ್ರೆಸ್ಸಿಗೂ ಇಲ್ಲ. ನಮ್ಮ ಅನೇಕ ಸಾರಿ ಪ್ರಶ್ನೆ ಮಾಡಿಲ್ವ ನಿಮಗೆ? ಚೈನಾದವರು ಆಕ್ರಮಿಸ್ಕೊಂಡಿರೋವಂಥ ಜಾಗವನ್ನು ಬಿಡಿಸಿ ಅದಕ್ಕೇನು ಕ್ರಮ ಜರುಗಿಸಿದ್ದೀರಿ ಅಂತೇಳಿ ಅದನ್ನು ಮುಚ್ಚಲಿಕ್ಕೆ, ಅದನ್ನು ಮುಚ್ಚಾಕೊಳ್ಳಿಕ್ಕೆ ಈ ರೀತಿಯ ಅಯೋಗ್ಯತನದ ಮಾತುಗಳನ್ನು ಭಾರತೀಯ ಜನತಾ ಪಾರ್ಟಿಯವರು, ಮೋರ್ ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ ಯೂತ್ ವಿಂಗಿನ ಅಧ್ಯಕ್ಷ ಮಾತನಾಡುವಂಥದ್ದು ಶೋಭೆ ತರೋದಿಲ್ಲ ಅಂತೇಳಿ ಹೇಳಿಕೆ ಬಯಸ್ತೇನೆ. ಇಲ್ಲರ್ ಹೋಮ್ ಅಂತಕ್ಕಂಥ ಭಾರತ ವಿರೋಧಿ ವ್ಯಕ್ತಿ ಅಮೆರಿಕದಲ್ಲಿ ಭೇಟಿ ಆಗ್ತಾರೆ. ಒಂದು ನಿಮಿಷ, ಅವರು ಹೇಳಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಈ ಮೀಸಲಾತಿ ಕುರಿತಂತೆ ನಮ್ಮ ದೇಶದಲ್ಲಿ ಮಾತಾಡೋದು, ಅಮೆರಿಕದಲ್ಲಿ ಮಾತಾಡ್ತಾರೆ, ಬೇರೆ ದೇಶದಲ್ಲಿ ಮಾತಾಡ್ತಾರೆ. ಈಗ ಹೇಳಿದ್ವಲ್ಲ ನಾವು ಲೋಕಸಭೆಯಲ್ಲಿ ಮಾತಾಡ್ತಾರೆ. ಅವ್ರ ಅಜ್ಜ, ಅವ್ರ ತಂದೆಯವರ ಭಾಷಣ ಲೋಕಸಭೆಯಲ್ಲಿದೆ. ಅತಿ ದೀರ್ಘವಾಗಿರ್ತಕ್ಕಂಥ ಭಾಷಣ ಮೀಸಲಾತಿ ಕುರಿತಂತೆ ರಾಜೀವ್ ಗಾಂಧಿ ಮಾಡಿದ ಅಂತ ಹೇಳ್ತಾರೆ. ನೋಡಿ, ಯಾರಾದರೂ ವಿದೇಶದಲ್ಲಿದ್ದಾಗ ಆಕಸ್ಮಿಕವಾಗಿ ಭೇಟಿ ಮಾಡಿದರೆ ಅದರಲ್ಲಿ ಈ ರೀತಿಯ ಅಲಿಗೇಷನನ್ನು ಮಾಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇನ್ಫ್ಯಾಕ್ಟ್ ಆ ವಿಚಾರದ ಹಿನ್ನೆಲೆಯಲ್ಲಿ ತ್ಯಾಗ ಬಲಿದಾನ ಮಾಡಿದಂಥವ್ರು ಯಾರು? ಆಯ್ತಲ್ಲ, ಎಷ್ಟೋ ಜನ. ಈಗ ನಮ್ಮಲ್ಲೇ ಎಷ್ಟು ಜನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸನ್ನು BJP ನಾಯಕರು, ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ಲ? ಆಕಸ್ಮಿಕವಾಗಿ ಯಾರಾದರೂ ಭೇಟಿ ಮಾಡಿದರೆ ಮತ್ತು ಅಲ್ಲಿರುವಂಥದ್ದು ಆ ದೇಶದಲ್ಲಿ MP ಆಗಿರೋ, ಅದು ಬೇರೆ ಪ್ರಶ್ನೆ. ನಾನು ಅದನ್ನು ಸರಿ ತಪ್ಪು ಅನ್ನುವಂಥದ್ದಲ್ಲ. ಆದರೆ ಉದ್ದೇಶ ಆಗಲಿ ಅಥವಾ ಅವರ ಜೊತೆಯಲ್ಲಿ ವ್ಯೂಸನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಉದ್ದೇಶ ಒಂದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಈ ದೇಶದ ರಕ್ಷಣೆಯ ವಿಚಾರದಲ್ಲಿ ತ್ಯಾಗ ಬಲಿದಾನ
ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು, ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು, ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು. ಲಕ್ಷಾಂತರ ಜನ ಕಾಂಗ್ರೆಸ್ಸಿನ ಮೂಮೆಂಟಲ್ಲಿ ಬ್ರಿಟಿಷರಿಂದ ಜಲಿಯನ್ ವಾಲಾಬಾಗಿಂದ ಹಿಡಿದು ಎಲ್ಲ ಸಂದರ್ಭಗಳಲ್ಲಿ ತ್ಯಾಗ ಬಲಿದಾನ ಮಾಡಿರುವಂಥವ್ರು ಕಾಂಗ್ರೆಸ್ಸಿಗರು. ಯಾವ RSSನವರು ಇಲ್ಲ, ಯಾವ ಜನಸಂಘದವರು ಇಲ್ಲ, ಯಾವ BJPನವರು ಇಲ್ಲ, ಯಾವ ಹಿಂದೂ ಮಹಾಸಭಾದವರು ಇಲ್ಲ. ಹಾಗಾಗಿ ಇಷ್ಟೇ ಹೇಳ್ತಾನೆ, ಈ ದೇಶದ ಏಕತೆ, ಸಮಗ್ರತೆ, ಅಭಿವೃದ್ಧಿಗೆ ಬದ್ಧತೆ ಇರುವಂಥ ಯಾವುದಾದ್ರೂ ಪಕ್ಷ, ಯಾವುದಾದ್ರೂ ಒಂದು ಕಾರ್ಯಕರ್ತರ ತಂಡ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ. ಈ ರೀತಿಯ ಮಾತುಗಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ BJPನವರು ನಿಲ್ಲಿಸಬೇಕು ಅಂತೇಳಿ ಹೇಳಿಕೆ ಬಯಸ್ತಾರೆ. ಸರ್, ಇದು ಒಂದು ನಿಮಿಷ. ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸಣ್ಣ ಗಂಟೆ ದೊಡ್ಡ ಗಂಟೆ ಅಲ್ಲ, ಅದನ್ನು ಒಪ್ತೀರಾ?